ಹಣಕಾಸಿನ ವಿಚಾರವಾಗಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಹಣ ಅನ್ನುವಂಥದ್ದು ಬಹಳಷ್ಟು ಒಂದು ವಿಶೇಷವಾಗಿರುವಂತಹ ವಿಚಾರ. ಹಣ ಎಲ್ಲರಿಗೂ ಕೂಡ ಬೇಕೇ ಬೇಕಾಗುತ್ತೆ. ಅದರಲ್ಲಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಒಂದು ಅಧಿದೇವತೆಗಳು ಅಂತ ಹೇಳ್ತೀವಿ. ಮಹಾಲಕ್ಷ್ಮಿನ ನಾವು ಹಣಕ್ಕೆ ನೋಡುವಂಥ ನೋಡಿ, ಎಲ್ಲರೂ ಕೂಡ ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅಥವಾ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ದರೆ ನಾವು ಲಕ್ಷ್ಮಿಯನ್ನು ನೋಡ್ತೀವಿ. ನಾವು ದುಡ್ಡನ್ನು ಲಕ್ಷ್ಮಿಗೆ ಹೋಲಿಸ್ತೀವಲ್ವ. ಹಾಗಾಗಿ ಅಂಥ ಮಹಾಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತಂದರೆ ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಬೇಕು ಒಂದು ಕಡೆ. ಇನ್ನೊಂದು ವಿಚಾರವಾಗಿ ನೋಡಿದಾಗ ಏನಾಗುತ್ತೆ ನೋಡಿ, ಲಕ್ಷ್ಮಿ ಅಂತಂದರೆ ಬರೀ ಹಣ ಅಷ್ಟೇ ಅಲ್ಲ, ಒಂದು ಏಕೆಂದರೆ ಅಷ್ಟೈಶ್ವರ್ಯ ಅಂತ ಹೇಳ್ತೀವಿ, ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಿ. ಯಾರ ಮನೆಯಲ್ಲಿ ಶುಕ್ರವಾರಗಳು ನೋಡಿ, ಶುಕ್ರವಾರ ನಾವು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಾರ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಆದಿತ್ಯಾದಿ ನವಗ್ರಹಗಳಲ್ಲಿ ನೋಡಿದಾಗ ಶುಕ್ರ ಗ್ರಹವನ್ನು ನಾವು ಈ ಹಣಕಾಸಿನ ವಿಚಾರವಾಗಿ ಕೂಡ ನೋಡ್ತಾ ಇರ್ತೀವಿ. ಯಾಕಂದರೆ ನೋಡಿ, ಎಷ್ಟೋ ಜನ ಶುಕ್ರವಾರಗಳು ನಾವು ಹಣ ಕೊಡೋದು ಇಸ್ಕೊಳ್ಳೋದು ಕೆಲವೊಂದು ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರಲ್ಲ ಒಂದು. ಹಾಗಾಗಿ ಇದ್ರ ಜೊತೆ ಏನು ವಿಚಾರ ಅಂತಂದರೆ, ಶುಕ್ರವಾರಗಳು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಬರೀ ಹಣಕಾಸಿನ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅಷ್ಟೈಶ್ವರ್ಯ ಮತ್ತು ಅಷ್ಟಲಕ್ಷ್ಮಿಯ ಅನುಗ್ರಹ ನಮಗೆ ಆಗುತ್ತೆ ಅಂತ. ಅಷ್ಟಲಕ್ಷ್ಮಿ ಅಂದರೆ ಏನು ನೋಡಿ, ಸಂತಾನ ಲಕ್ಷ್ಮಿ ಅಂತ ಹೇಳ್ತೀವಿ. ಯಾರೋ ಮನೆಯಲ್ಲಿ ತುಂಬ ಚೆನ್ನಾಗಿ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿದ್ದಾರೆ, ಚೆನ್ನಾಗಿ ದುಡ್ಡಿದೆ, ಏನು ಸಮಸ್ಯೆಗಳಿಲ್ಲ, ಸಾಲಬಾಧೆ ಇಲ್ಲ, ಎಲ್ಲ ಚೆನ್ನಾಗಿದ್ದರೆ, ಆದರೆ ಸಂತಾನ ಯೋಗ ಇರೋದಿಲ್ಲ, ಸಂತಾನದಿಂದ ಏನೋ ಸಮಸ್ಯೆಗಳು ಬರುವಂಥದ್ದು. ಇದನ್ನು ಕೂಡ ಅದಕ್ಕೋಸ್ಕರನೂ ಕೂಡ ನಾವು ಲಕ್ಷ್ಮಿಯನ್ನು ಸಂತಾನ ಲಕ್ಷ್ಮಿ ಪೂಜೆ ಮಾಡುವಂಥದ್ದಿದೆ. ಇದ್ರ ಜೊತೆ ಧನಲಕ್ಷ್ಮಿ ಅಂತ ಹೇಳ್ತೀವಿ, ಧಾನ್ಯಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಈ ರೀತಿ 8 ವಿಧವಾದ ಲಕ್ಷ್ಮಿಯರ ಆಶೀರ್ವಾದ ಕೂಡ ಒಳಗಾಗಬೇಕು ಅಂತಂದರೆ ಶುಕ್ರವಾರಗಳು ಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಲಕ್ಷ್ಮೀ ಕಟಾಕ್ಷಕ್ಕೆ ನಾವು ಒಳಗಾಗ್ತೀವಿ ಅಂತ. ನೋಡಿ, ಎಷ್ಟೋ ಜನಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರ, ಹಣ ಬರ್ತಾ ಇರುತ್ತೆ, ಆದರೆ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ. ನಿಮಗೆ ಏನೋ ಎಲ್ಲೋ ಒಂದು ಸಂಪಾದನೆ ಮಾಡಿರ್ತೀರ, ಎಲ್ಲೋ ಒಂದು ಸ್ವಲ್ಪ ಲಾಭ ಹೆಚ್ಚಾಗಿ ಬಂತು ಅಂತಂದರೆ ಒಂದು ಕಡೆ ಇನ್ನೊಂದು ಕಡೆ ಅದು ಹೋಗ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳೇನಾದರೂ ಆಗಿದ್ರೆ ನಾನು ಕೆಲವೊಂದು ಪರಿಹಾರಗಳನ್ನು ಇವತ್ತು ತಿಳಿಸ್ಕೊಡ್ತೀನಿ. ಈಗ ಸಾಮಾನ್ಯವಾಗಿ ಏನೆಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಅಂತ ನೋಡಿಕೊಂಡಾಗ ನೋಡಿ, ತುಂಬ ಜನ ಮನೇಲಿ ಒಂದು 3-4 ಜನ ಇರ್ತಾರೆ, 4 ಜನನೂ ಕೂಡ ದುಡಿತಾ ಇರ್ತೀರ, ಆದರೆ ಮನೆಯಲ್ಲಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಏನೋ ಜಾಗ ತಗೊಳ್ಳೋದು, ಅಥವಾ ಯಾಕೆಂದರೆ ಎಲ್ಲರಿಗೂ ಕೂಡ ಒಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಯಾಕೆಂದರೆ ಮುಂದಿನ ಪೀಳಿಗೆಗೆ ಒಂದು ಸ್ವಲ್ಪ ಏನಾದರೂ ಒಂದು ಆಸ್ತಿ ಮಾಡಬೇಕು ಅಥವಾ ಏನಾದರೂ ಜಾಗ ತಗೊಳ್ಬೇಕು ಅಂತ ಇರ್ತೀರ. ಈ ರೀತಿಯೆಲ್ಲ ಒಂದು ಇದ್ದೇ ಇರುತ್ತೆ. ಮನೆ ಕಟ್ಟಬೇಕು ಅಂತ ಎಷ್ಟೋ ಜನ ಆಸೆಯಿಂದ ಇಟ್ಕೊಂಡಿರ್ತೀರ. ಎಷ್ಟೋ ವರ್ಷಗಳಿಂದ ಬರೀ ಬಾಡಿಗೆ ಮನೆಯಲ್ಲೇ ಇರುವಂಥದ್ದು ಇರುತ್ತೆ. ನೋಡ್ಬೋದಲ್ವ, ಈ ಬೆಂಗಳೂರಲ್ಲಿ ತುಂಬ ಜನ ಬರೀ ಬಾಡಿಗೆ ಮನೆಯಲ್ಲೇ ಅರ್ಧ ಜೀವನ ಕಳೆದೋಗಿರುವಂಥದ್ದು ಇರ್ತಾ ಇದೆ. ಹಾಗಾಗಿ ಯಾರೆಲ್ಲ ಇದ್ದೀರಾ ನೋಡ್ಕೊಳ್ಳಿ, ಈಗ ನಮ್ಮ ಮನೆ ಕಟ್ಟುವಂಥ ವಿಚಾರ ಅಥವಾ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರ್ತಾ ಇದೆ, ಏನೆಲ್ಲ ಮಾಡ್ತಾ ಇದ್ದೀವಿ ಗುರುಗಳೇ, ನಮ್ಮ ಮನೇಲಿ ಡೈಲಿ ನಿತ್ಯವೂ ಕೂಡ ಪೂಜೆ ಮಾಡ್ತಾ ಇದ್ದೀವಿ, ನಿತ್ಯವೂ ಕೂಡ ದೀಪಾರಾಧನೆ ಆಗ್ತಾ ಇದೆ, ನಮಗೇನು ಕೂಡ ಅದರಿಂದ ಅನುಕೂಲಗಳು ಬರ್ತಾ ಇಲ್ಲ ಅಂತಂದರೆ ಶುಕ್ರವಾರಗಳು ನೀವು ಟ್ರೈ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಏನಾಗ್ತಿದೆ, ಇದೊಂದು ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಆಗಿರೋದ್ರಿಂದ ತಾವು ಕೂಡ ಕರೆಗಳನ್ನು ಮಾಡ್ಬೋದು. ಆಗ ಏನಾದರೂ ನಿಮಗೆ ಬೇಕಾಗಿರುವಂತಹ ಜ್ಯೋತಿಷ್ಯ ಶಾಸ್ತ್ರದ ವಿಚಾರವಾಗಿ ಅಥವಾ ವಾಸ್ತು ವಿಚಾರವಾಗಿ ಪೂಜೆ ಪುನಸ್ಕಾರಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ಕರೆ ಸಿದ್ಧವಾಗಿದೆ, ಒಂದು ಮಾತಾಡೋಣ. ನಮಸ್ತೆ. ಸೌಮ್ಯ ಅವರೇ ನಮಸ್ತೆ, ಹೇಳಿ. ಓಕೆ, ಏನು ಕೆಲವೊಂದು ಸಮಸ್ಯೆಗಳಿಂದ ಕರೆ ಒಂದು ಕಟ್ಟಾಗಿರೋದ್ರಿಂದ ನೋಡಿ, ಈಗ ಏನು ಹೇಳ್ತಾ ಇದೆ ಅಂದರೆ ಹಣಕಾಸಿನ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಈಗ ಶುಕ್ರವಾರಗಳು ಕೆಲವೊಂದು ಪೂಜೆ ಮಾಡ್ಕೊಳ್ಳಿ. ನೋಡಿ, ನಾವು ಪ್ರತಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಅಂತ ಶುಕ್ರವಾರ ನಾವು ಆರಾಧನೆ ಮಾಡ್ಕೊಳ್ತೀವಿ, ಎಲ್ಲರೂ ಕೂಡ ವಿಜೃಂಭಣೆಯಿಂದ. ಈ ಒಂದು 10 ವರ್ಷ 15 ವರ್ಷಗಳಿಂದ ಸ್ವಲ್ಪ ಅಷ್ಟಾಗಿ ಇದ್ರ ಬಗ್ಗೆ ನಾವು ಪೂಜೆ ಮಾಡ್ಕೊಳ್ತಾ ಇರಲ್ಲ. ಆದರೆ ಇವಾಗೆಲ್ಲ ನೋಡ್ಬೋದು, ಯಾಕೆಂದರೆ ಕಾಲ ಕೂಡ ಬದಲಾವಣೆ ಆಗ್ತಾ ಇದೆ. ತುಂಬ ಜನ ಮನೆಗಳಲ್ಲಿ ಹೆಣ್ಣುಮಕ್ಕಳು ಆ ಒಂದು ಪ್ರೀತಿಯಿಂದ ತುಂಬ ಇಷ್ಟದಿಂದ ಈ ವ್ರತವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವರಿಗೆ ಇದರಿಂದ ಏನು ಫಲ ಇದೆ ಅಂತಲೂ ಕೂಡ ಗೊತ್ತಿರೋದಿಲ್ಲ. ಯಾಕೆಂದರೆ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಮಾಡ್ತಾ ಇದ್ದೀರಾ. ಆದರೆ ಇದು ಒಳ್ಳೆಯದೇ, ಯಾಕೆಂದರೆ ಪೂಜೆ ಮಾಡೋದ್ರಿಂದ ಎಷ್ಟೋ ಫಲಗಳು ನಮಗೆ ಗೊತ್ತಿಲ್ಲದೇ ಎಷ್ಟೋ ಫಲಗಳು ಸಿಗ್ತಾ ಇರುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಯಾರೆಲ್ಲ ಆಚರಣೆ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ನೀವು ನಾಳೆ ಬರುವಂಥ ಶುಕ್ರವಾರದಿಂದನೇ ಪ್ರಾರಂಭ ಮಾಡ್ಕೊಳ್ಬೇಕು. ಯಾಕಂದರೆ ಒಂದು 3-4 ಶುಕ್ರವಾರಗಳು ನಿಮಗೆ ಸಿಗುತ್ತೆ. ನಿಮಗಿನ್ನ ವರಮಹಾಲಕ್ಷ್ಮಿ ವ್ರತದವರೆಗೂ ಕೂಡ ಮಾಡಿಕೊಂಡಾಗ ಒಂದು 3 ಶುಕ್ರವಾರಗಳು ಮಾಡ್ಕೊಂಡಾಗ ಮನೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಯಾಕಂದರೆ ನಾನು ಹೇಳಿದೆ ನಿಮಗೆ ಬರೀ ಹಣಕಾಸು ದುಡ್ಡಿನ ವಿಚಾರ ಅಷ್ಟೇ ಅಲ್ಲ, ಎಷ್ಟೋ ಜನ ನೋಡಿ ಕೆಲಸದ ನಿಮಿತ್ತ ಕೂಡ ತೊಂದರೆ ಆಗಿರುತ್ತೆ, ಎಷ್ಟೋ ಜನ ನಿರುದ್ಯೋಗದಿಂದ ಬಳಲ್ತಾ ಇರ್ತೀರ. ಅಂಥವ್ರಿಗೂ ಕೂಡ ಮನೆಯಲ್ಲಿ ಹೆಂಗಸರಲ್ಲಿ ಯಾರೆಲ್ಲ ಹೆಂಗಸರು ನಿರುದ್ಯೋಗದಿಂದ ಇರ್ತೀರಾ, ಅಥವಾ ಯಾವುದೋ ಶುಭ ಕಾರ್ಯಗಳು ಮನೇಲಿ ಆಗ್ತಾ ಇಲ್ಲ, ಅಥವಾ ಮದುವೆಗೆ ನೋಡ್ತಾ ಇದ್ದೀರಾ, ಅಂಥವರು ಕೂಡ ನೀವು ನಿಯಮಿತವಾಗಿ
ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾ ಈ ಒಂದು 3 ವಾರಗಳು ನೀವು ಮಾಡಿದ್ರೆ ಮನೆಯಲ್ಲಿ ಶುಭಪ್ರದ ಆಗುವಂಥದ್ದಾಗುತ್ತೆ. ಮನೆಯಲ್ಲಿ ಈ 3 ವಾರಗಳು ನೀವು ಒಂದು ಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ. ನೋಡಿ, ಬೆಳಗ್ಗೆ ಆಗ್ಬೋದು, ಸಾಯಂಕಾಲ ಆಗ್ಬೋದು. ಮಹಾಲಕ್ಷ್ಮಿಯವರಿಗೆ ನಾವು ಪ್ರಾತಃ ಕಾಲದಲ್ಲಿ ಕೂಡ ಮಾಡ್ಬೋದು, ಸಂಜೆನೂ ಕೂಡ ನಾವು ಆರಾಧನೆ ಮನೆಯಲ್ಲಿ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಹೆಣ್ಣು ಮಕ್ಕಳೇ ಮಾಡಬೇಕು ಇದನ್ನು. ಯಾವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ನೀವು ಪೂಜೆ ಮಾಡ್ತೀರಾ, ಮನೆಯ ಒಂದು ಯಜಮಾನನಿಗೆ ಇದು ಒಳ್ಳೆಯದಾಗುತ್ತೆ. ಅವ್ರು ಮಾಡುವಂತಹ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಥವಾ ನೋಡಿ, ಎಲ್ಲೋ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಯಾವುದೋ ವಿಚಾರಕ್ಕೆ ಸಾಲ ಮಾಡಿಕೊಂಡು ಸಾಲದ ಒಂದು ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರಾ, ಸಾಲ ತೀರಿಸಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿ ಸಮಸ್ಯೆಗಳು ಎಷ್ಟೋ ಜನ ಬರೀ ಈ ಬಡ್ಡಿ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಆ ರೀತಿ ಸಮಸ್ಯೆಗಳು ತುಂಬ ಜನ ಅನುಭವಿಸ್ತಾ ಇರ್ತೀರ. ಇದಕ್ಕೆಲ್ಲ ಏನಾಗುತ್ತೆ ನೋಡಿ, ಎಷ್ಟೋ ಜನ ಹತ್ರ ಹಣ ಇರುತ್ತೆ, ಅದರ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ. ಇದೊಂದು 100% ಈ ರೀತಿ ಆಗ್ತಾನೆ ಇರುತ್ತೆ. ಅಂಥವ್ರಿಗೆ ಇದು ಪರಿಹಾರ ಅಂತ. ಹಾಗಾಗಿ ಶುಕ್ರವಾರಗಳು ಪ್ರಾತಃ ಕಾಲದಲ್ಲಾಗಲಿ ಅಥವಾ ಸಾಯಂಕಾಲದಲ್ಲಿ ಎಲ್ಲೋ ಬೆಳಗ್ಗೆ ಹೊತ್ತು ಅಕಸ್ಮಾತ್ ಏನೋ ಮಾಡಬೇಕು ಅಂತ ಒಂದು ವಾರ ಮಾಡಿರ್ತೀರಾ, ಇನ್ನೊಂದು ವಾರ ಮನೇಲಿ ಇರೋದಿಲ್ಲ, ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಏನು ಮಾಡಬೇಕು. ಹಾಗಾಗಿ ಅಂಥ ದಿನ ಸಾಯಂಕಾಲನಾದರೂ ಕೂಡ ನೀವು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಪ್ರಾತಃ ಕಾಲ ಅಥವಾ ಸಾಯಂಕಾಲದಲ್ಲಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮೀ ಚಿತ್ರಪಟವನ್ನು ಇಟ್ಕೊಂಡಿರ್ತೀರಾ. ಲಕ್ಷ್ಮೀ ಚಿತ್ರಪಟಕ್ಕೆ ಒಂದು ಆರಾಧನೆ ಮಾಡಿಕೊಳ್ಳುವಂಥದ್ದು, ಅಥವಾ ಏನಾದರೂ ನಿಮ್ಮಲ್ಲಿ ಮಹಾಲಕ್ಷ್ಮಿಯವರ ಒಂದು ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಒಂದು ಪೂಜೆಯನ್ನು ಮಾಡುವಂಥದ್ದು ಮಾಡ್ಕೊಳ್ಳಿ. ಒಂದು ತುಪ್ಪರ ದೀಪ, ಸಾಮಾನ್ಯವಾಗಿ ಕೆಲವರು ಒಂದೊಂದು ದೀಪ ಇಟ್ಕೊಂಡಿರ್ತಾರೆ. ಆದರೆ ಈ ಮಹಾಲಕ್ಷ್ಮಿ ವ್ರತದ ಸಂಕಲ್ಪದಲ್ಲಿ ಏನಾಗುತ್ತೆ, 2 ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ. ಅಂದರೆ 2 ಕಡೆ ಒಂದು ದೀಪವನ್ನು ಹಚ್ಕೊಳ್ಬೇಕಾಗುತ್ತೆ. ಅಂದರೆ ಈ 2 ಕಡೆ ಅಂತಂದರೆ ಒಂದು ದೀಪದಲ್ಲಿ 2 ದೀಪ ಪ್ರಜ್ವಲನೆ ಆಗ್ತಾ ಇರಬೇಕು. ಆ ರೀತಿ 4 ದೀಪ ಪ್ರಜ್ವಲನೆ ಆದರೆ ತುಂಬ ಒಳ್ಳೆಯದಾಗುತ್ತೆ, ಮನೆಯಲ್ಲಿ ಅನುಕೂಲಗಳನ್ನು ತರುತ್ತೆ. ಪ್ರಾತಃ ಕಾಲ ಅಥವಾ ಸಾಯಂಕಾಲದಲ್ಲಿ ಒಂದು ಚಿತ್ರಪಟಕ್ಕಾಗಲಿ ಅಥವಾ ಒಂದು ವಿಗ್ರಹಕ್ಕಾಗಲಿ ನೀವೇನು ಮಾಡಬೇಕು, ಒಂದು ಆರಾಧನೆ ಮಾಡ್ಕೊಳ್ತಾ ಒಂದು ಅಕ್ಷತೆಯನ್ನು ಕೂಡ ನೀವು ಮಾಡ್ಕೊಂಡಿರಬೇಕಾಗುತ್ತೆ. ಅಕ್ಕಿಯಲ್ಲಿ ತುಪ್ಪ ಹಾಕಿ ಒಂದು ಅರಿಶಿಣ ಜೊತೆಯಲ್ಲಿ ಅದನ್ನು ಬೆರೆಸಿ ಅಕ್ಷತೆಯನ್ನು ಇಟ್ಕೊಂಡು ಒಂದು ಸಂಕಲ್ಪ, ಒಂದು ನೋಡಿ ಗುಲಾಬಿ ಹೂವನ್ನು ಆ ದೇವರಿಗೆ ಒಂದು ಸಮರ್ಪಣೆ ಮಾಡುವಂಥದ್ದು, ಅಥವಾ ಶ್ವೇತ ಒಂದು ಹೂಗಳನ್ನು ಮಾಡುವಂಥದ್ದು. ಅಂದರೆ ನೋಡಿ, ಕಮಲದ ಹೂಗಳನ್ನು ನೀವು ಇಡ್ಬೋದಾಗುತ್ತೆ, ಅಥವಾ ಯಾವುದಾದ್ರೂ ಬಿಳಿ ಬಣ್ಣದ ಹೂಗಳನ್ನು ನೀವು ದೇವರಿಗೆ ಒಂದು ಸಮರ್ಪಣೆ ಮಾಡುವಂಥದ್ದು ಮಾಡ್ಕೊಳ್ಳಿ. ಅದ್ರ ಜೊತೆ ಕುಂಕುಮಾರ್ಚನೆಯನ್ನು ಮಾಡುವಂಥದ್ದು. ಮಹಾಲಕ್ಷ್ಮಿಯವರ ಅಷ್ಟೋತ್ತರ ಸಿಗುತ್ತೆ ನಿಮಗೆ, ಎಲ್ಲ ಮೊಬೈಲಲ್ಲೇ ಬಂದ್ಬಿಡುತ್ತೆ ಇವಾಗ, ಅಥವಾ ಪುಸ್ತಕಗಳಲ್ಲಿ ನಿಮಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಅಂತ ಸಿಗುತ್ತೆ. ಅದು ತುಂಬ ಸರಳವಾಗಿರುವಂತಹ ಒಂದು ಅಷ್ಟೋತ್ತರಗಳು. ಇಲ್ಲೆಲ್ಲರೂ ಕೂಡ ಇದನ್ನು ನಾವು ಹೇಳ್ಕೊಳ್ಬೋದು. ಇದಕ್ಕೆಲ್ಲ ಏನು ದೀಕ್ಷೆನೇ ಆಗಬೇಕು, ಯಾರೋ ಮಂತ್ರ ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಅಷ್ಟೋತ್ತರಗಳನ್ನು ಯಾರು ಬೇಕಾದರೂ ಕೂಡ ಅವರು ಹೇಳ್ಬೋದು ಅಂತ ನಮ್ಗೆ ಅವಕಾಶಗಳಿದೆ ನಮಗೆ. ಹಾಗಾಗಿ ಈ 108 ಅಷ್ಟೋತ್ತರಗಳನ್ನು ಒಂದು ಕುಂಕುಮಾರ್ಚನೆ ಮಾಡ್ಕೊಳ್ತಾ ಒಂದು ವಿಳ್ಯದೆಲೆಯಲ್ಲಿ ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಬೆಳ್ಳಿ ನಾಣ್ಯ ಯಾರ ಹತ್ರ ಇಲ್ಲ ಅಂತಂದ್ರೂ ಕೂಡ ನೀವು ಸಾಮಾನ್ಯವಾಗಿ ಈ ಬೇರೆ ಒಂದು ಕಬ್ಬಿಣದ ಅಂತ ಇಟ್ಕೊಳ್ಬಾರ್ದು. ಈಗ ಸಾಮಾನ್ಯವಾಗಿ ನಮ್ಗೆ ₹1 ಕಾಯಿನ್ ಕೊಡಿ ಅಂತಂದರೆ ಏನಾಗುತ್ತೆ, ಕಬ್ಬಿಣದ ಕೊಟ್ಬಿಡ್ತಾರೆ, ಅದು ನಮಗೆ ಒಳ್ಳೆಯದು ಅನುಕೂಲಗಳು ತರೋದಿಲ್ಲ ಅಂತ ಹೇಳುತ್ತೆ. ಹಾಗಾಗಿ ಬೆಳ್ಳಿದಾಗ್ಬೋದು ಅಥವಾ ಈ ತಾಮ್ರ ಹಿತ್ತಾಳೆ ಕಾಯಿನ್ಗಳು, ಹಳೆ ಕಾಯಿನ್ಸ್ ನಿಮ್ಮ ಹತ್ರ ಮನೇಲಿ ಏನಾದರೂ ಇದ್ದರೆ ಅದಕ್ಕೆ ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ತಾ ಬನ್ನಿ. ಇದನ್ನು ಮಾಡಿ ಏನು ಮಾಡಬೇಕು, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ, ನಿಮ್ಮ ಯಜಮಾನರಿಗೆ ಅಭಿವೃದ್ಧಿ ಆಗಬೇಕು, ಅಥವಾ ಯಾವುದೋ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ ಅಲ್ಲಿ ಏನು ಮಾಡಬೇಕು, ಈ 3 ವಾರಗಳು ಮಾಡಿ ವರಮಹಾಲಕ್ಷ್ಮಿ ವ್ರತ ಆದ ನಂತರ ನೀವೇನು ಮಾಡಬೇಕು, ಯಾಕಂದರೆ ಇವತ್ತಿನ ಮಾಡುವಂಥ ಸಂಕಲ್ಪ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಕೂಡ ಇದಾಗಬೇಕು. ಇದಾದ ನಂತರ ಅಕಸ್ಮಾತ್ ನಿಮಗೆ ಈ ಕಾಯಿನ್ ಸಿಗ್ತಾ ಇಲ್ಲ ಅಂತಂದರೆ ನಿಮಗೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಹೋದರೆ ನಿಮಗೆ ಕವಡೆ ಸಿಗುತ್ತೆ, ಚಿಕ್ಕದಾಗಿ ಲಕ್ಷ್ಮಿ ಕವಡೆ ಅಂತ ಕೇಳಿದ್ರೆ ನಿಮಗೆ ಗೋಮತಿ ಮತ್ತು ಕವಡೆಗಳು ಸಿಗುವಂಥದ್ದು ಇರುತ್ತೆ. ಆ ರೀತಿ ಕವಡೆಯನ್ನು ಕೂಡ ನೀವು ಇಟ್ಕೊಂಡು ಕವಡೆಗೇ ನೀವು ಕುಂಕುಮಾರ್ಚನೆ ಮಾಡ್ಕೊಳ್ತಾ ಅದು ನಿಯಮಿತವಾಗಿ ಪ್ರತಿ ಶುಕ್ರವಾರಗಳು ನೀವು ದಿನ ಮಾಡಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಪೂಜೆ, ಮನೆ ದೇವರ ಪೂಜೆ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ, ಅದು ಒಳ್ಳೆಯದು. ಅದ್ರ ಜೊತೆ ಮಾಡ್ಕೊಂಡು ಹೋಗುತ್ತೆ. ಆದರೆ ಮನೇಲಿ ನಿತ್ಯವೂ ಕೂಡ ಪೂಜೆ ಅಷ್ಟು ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ ಅಂತಂದರೆ ಕೆಲವರು ವಾರದ ಪೂಜೆ ಇಟ್ಕೊಂಡಿರ್ತಾರೆ. ಶನಿವಾರಗಳು ಪೂಜೆ ಮಾಡ್ತಾರೆ, ಕೆಲವರು ಮಂಗಳವಾರ ಮಾಡ್ತಾರೆ, ಕೆಲವರು ಶುಕ್ರವಾರ ಮಾಡೋದಿರುತ್ತೆ. ಆದರೆ ಮಹಾಲಕ್ಷ್ಮಿಯವರ ಅನುಗ್ರಹ ಆಗಬೇಕು, ಶುಕ್ರ ಬಲಗೊಳ್ಬೇಕು ಅಂತ ನೋಡಿ, ಈ ಶುಕ್ರವಾರ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಅಷ್ಟೇ ಅಲ್ಲ, ಜಾತಕದಲ್ಲಿರುವಂತಹ ಶುಕ್ರ ಗ್ರಹ ಬಲಗೊಳ್ತಾನೆ ಅಂತ ನೋಡಿ. ಶುಕ್ರ ಯಾವಾಗ ನಿಮಗೆ ಬಲಗೊಳ್ತಾನೆ, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗೋದಾಗುತ್ತೆ, ಶುಭ ಕಾರ್ಯಗಳಿಗಿದು ಅನುಕೂಲಗಳನ್ನು ತರುತ್ತೆ ಅಂತ ಹೇಳುತ್ತೆ. ಮತ್ತು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಈ ಒಂದು ಗೋಮತಿ ಆಗ್ಬೋದು, ಅಥವಾ ಕವಡೆ ಆಗ್ಬೋದು, ಅಥವಾ ಬೆಳ್ಳಿ ಕಾಯಿನ್ ಆಗ್ಬೋದು, ಇದಕ್ಕೆ ಒಂದು ವಿಳೆದೆಲೆಯಲ್ಲಿ ಇಟ್ಟು ನೀವು ಕುಂಕುಮಾರ್ಚನೆಯನ್ನು ಮಾಡಿ ಆ ಒಂದು ಕುಂಕುಮಾರ್ಚನೆಯನ್ನು ಆ ಒಂದು ಪ್ರಸಾದವನ್ನು, ಕುಂಕುಮ ಪ್ರಸಾದವನ್ನು ಮನೇಲಿ ಎಲ್ಲರಿಗೂ ಕೂಡ ಧಾರಣೆ ಮಾಡಲಿಕ್ಕೆ ಕೊಡಿ. ನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಹೊರಗಡೆ ಹೋಗುವಾಗ ಕುಂಕುಮವನ್ನು ಮನೆಗೆ ಇಟ್ಕೊಂಡು ಹೋಗಬೇಕು. ಯಾವುದೇ ವ್ಯವಹಾರಕ್ಕೆ ಹೋಗುವ ಮುಂಚೆನೂ ಕೂಡ ಈ ರೀತಿ ಮಾಡ್ಕೊಂಡು ಹೋದಾಗ ನಿಮ್ಗೆ ಏನಾಗುತ್ತೆ, ಇದು ಬರ್ತಾ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಮನೆಯಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗ್ತಾ ಇರುತ್ತೆ.
ಹಾಗಾಗಿ ಈ ರೀತಿ 3 ಶುಕ್ರವಾರಗಳು ಮಾಡಿ ವರಮಹಾಲಕ್ಷ್ಮಿಯ ವ್ರತಾಚರಣೆ ದಿನ ಇದನ್ನು ನೀವು ಏನು ಮಾಡಬೇಕು, ಸಾಯಂಕಾಲದಲ್ಲಿ ತುಳಸಿ ಗಿಡದ ಹತ್ರ ಪೂಜೆ ಮಾಡಿಕೊಂಡು, ತುಳಸಿ ಸುತ್ತಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜೆ ಮಾಡಿರ್ತೀರ, ಸಾಯಂಕಾಲ ತುಂಬ ಜನಕ್ಕೆ ಎಷ್ಟೋ ಜನ ಬಾಗಿನ ಕೊಡುವಂಥದ್ದಿರುತ್ತೆ, ಹೆಣ್ಮಕ್ಳನ್ನೆಲ್ಲ ಮನೆ ಕರೆದು ಬಾಗಿನ ಕೊಡ್ತಾ ಇರ್ತೀರ. ಆ ಸಮಯದಲ್ಲಿ ಒಂದು ಪ್ರಸಾದವನ್ನು ಮಾಡಿ ಅಥವಾ ಏನಾದರೂ ಸಿಹಿ ಪೊಂಗಲು ಅಥವಾ ರೀತಿ ಇರುವಂತಹ ಪ್ರಸಾದಗಳನ್ನು ಮಾಡಿ ಕೆಲವೊಂದು ಸುಮಂಗಲಿಯರಿಗೆ ದಾನವನ್ನು ಮಾಡಿ ತದನಂತರ ಏನು ಮಾಡಬೇಕು, ಈ ಒಂದು ಕವಡೆ ಆಗ್ಬೋದು, ಕಾಯಿನ್ ಆಗ್ಬೋದು, ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳ ಅಥವಾ ಅವರ ನಿಮ್ಮ ಯಜಮಾನರ ಪರ್ಸಲ್ಲಿ ಇಡುವಂಥದ್ದು, ಅದರಲ್ಲಿ ದುಡ್ಡು ಹಿಡ್ತೀರಾ ಆ ಸ್ಥಳದಲ್ಲಿ ಇಟ್ಟಾಗ ನಿಮ್ಗೆ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಸಂಕಷ್ಟ ದೂರ ಆಗುವಂಥದ್ದಾಗುತ್ತೆ, ಸಾಲ ಬಾಧೆಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಈ ಒಂದು ಸರಳವಾಗಿರುವಂತಹ ಪರಿಹಾರವನ್ನು ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲಗಳು ನಿಮಗೆ ಆಗುವಂಥದ್ದಾಗುತ್ತೆ. ಅದ್ರ ಜೊತೆ ಸಂತಾನಪ್ರದ ಕೂಡ ಇದು ಹೌದು. ಯಾಕಂದರೆ ನೋಡಿ, ಸಂತಾನ ಲಕ್ಷ್ಮಿ ಅಂತ ಹೇಳ್ತೀವಿ, ಮನೆಯಲ್ಲಿ ಏನೋ ಸಂತಾನ ಆಗ್ತಾ ಇಲ್ಲ, ಸಂತಾನದಿಂದ ತೊಂದರೆಗಳು ಆಗ್ತಾ ಇದೆ, ಆ ಮಗು ಜನನ ಸಮಯದಲ್ಲಿ ಸಮಸ್ಯೆಗಳಾಗುವಂಥದ್ದು, ಇದೆಲ್ಲ ಪರಿಹಾರ ಆಗೇ ಆಗುತ್ತೆ. ಹಾಗಾಗಿ ಈ 3 ವಾರಗಳು ಸಂಕಲ್ಪ ಮಾಡಿ ಒಂದು ನಿಮ್ಮ ಮನೇಲಿರೋ, ಯಾಕೆಂದರೆ ಈ ನಾಳೆ ಬರುವಂಥ ಶುಕ್ರವಾರದಿಂದನೇ ಪ್ರಾರಂಭ ಮಾಡಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗುತ್ತೆ. ಇದ್ರ ಜೊತೆ ಮನೆ ಕೂಡ ಏಳಿಗೆ ಆಗುವಂಥದ್ದಾಗುತ್ತೆ, ಮನೇಲಿರುವಂತಹ ನೆಗೆಟಿವ್ ಎಲ್ಲ ಕೂಡ ದೂರ ಆಗುವಂಥದ್ದು ಆಗುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.